ಇನ್ನು ಸುಪ್ರೀಂ ಕೋರ್ಟ್ಗೆ ನೂತನ ಸಿಜೆಐ ನೇಮಕವಾಗಿದ್ದಾರೆ. 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ನೇಮಕವಾಗಿದ್ದಾರೆ. 52ನೇ ಮುಖ್ಯ ನ್ಯಾಯಮೂರ್ತಿ ಇವರು ಪ್ರಮಾಣ ವಚನ ಬೋಧಿಸಿದ್ದಾರೆ ರಾಷ್ಟ್ರಪತಿ ಮುರ್ಮು ಅವರು. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನಿವೃತ್ತಿ ಹಿನ್ನೆಲೆ ಬಿಆರ್ ಗವಾಯಿ ನೇಮಕವಾಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ನೂತನ ಸಿಜೆಐ ನೇಮಕವಾಗಿದ್ದಾರೆ. 52ನೇ ಮುಖ್ಯ ನ್ಯಾಯಮೂರ್ತಿ ಇವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಪ್ರಮಾಣ ವಚನವನ್ನ ಬೋಧನೆ ಮಾಡಿದ್ದಾರೆ. ರಾಷ್ಟ್ರಪತಿ ಮುರ್ಮು ಅವರು ದ್ರೌಪದಿ ಮುರ್ಮು ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ನಿವೃತ್ತಿ ಹಿನ್ನೆಲೆ ಬಿಆರ್ ಗವಾಯಿ ನೇಮಕವಾಗಿದ್ದಾರೆ. ಸಂಜೀವ್ ಖನ್ನಾ ಅವರು 2024 ನವೆಂಬರ್ 11ರಂದು ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಸಿಜೆಐ ಡಿವೈ ಚಂದ್ರಚೂಡ್ ಅವರು ನಿವೃತ್ತಿಯಾಗುವ ಸಂದರ್ಭದಲ್ಲಿ ಸಂಜೀವ್ ಖನ್ನಾ ಅವರ ಹೆಸರನ್ನ ನೂತನ ಸಿಜೆಐ ಎಂಬುದಾಗಿ ಶಿಫಾರಸು ಮಾಡಿದರು. ಇದೀಗ ಸಂಜೀವ್ ಖನ್ನಾ ಅವರು ಅವರ ನಿವೃತ್ತಿ ಹಿನ್ನೆಲೆಯಲ್ಲಿ ಬಿಆರ್ ಗವಾಯಿ ಅವರ ಹೆಸರನ್ನ ನೇಮಕವಾಗಿದ್ದಾರೆ. ಸಿಜೆಐ ಆಗಿ ನೇಮಕವಾಗಿರುವಂತದ್ದು 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನವನ್ನ ದ್ರೌಪದಿ ಮುರ್ಮು ಅವರು ಬೋಧನೆ ಮಾಡ್ತಾ ಇರುವಂತದ್ದು. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನಿವೃತ್ತಿಯಾಗಿದ್ದಾರೆ. ಈಗ ಬಿಆರ್ ಗವಾಯಿ ನೇಮಕವಾಗಿದ್ದಾರೆ ನೂತನ ಸಿಜೆಐ ಆಗಿ.